ಬಾಯಿಲಿ ಅಲ್ಲಿ ನೋಡು ಧೂಳು ಹೆಂಗಿದೆ. ಅಯ್ಯೋ ಅವ್ರ ಮನೆ ಮದುವೆನೋ ಆ ಊಟನೋ ರಾಮ. ನಮ್ಮವರೆಲ್ಲ ಇದನ್ನು ಬಹಳ ಸಹಜವಾಗಿ ಮಾಡ್ತೀವಿ ಅಲ್ವಾ. ಯಾರಾದರೂ ನಮ್ಮನ್ನು ಅವ್ರ ಮನೆಗೆ ಕರೀತಿದ್ದಾರೆ ಅಂದರೆ ಅವರು ಮನಾದ ಬಾಗಿಲು ನಮಗೆ ತೆರೆದಿದ್ದಾರೆ ಅಂತ. ಆದರೆ ನಾವೇನು ಮಾಡ್ತೀವಿ, ಸಾಮಾನು ಹೆಂಗಿದೆ, ಎಷ್ಟು ದುಡ್ಡಿನ ಸೋಫಾ ಇದೆ, ಎಷ್ಟು ದೊಡ್ಡ ಟಿ ವಿ ಇದೆ, ಅವ್ರ ಮದುವೆ ಮನೆಯಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ, ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ, ಒಡವೆ ಹೆಂಗೆ ಹಾಕ್ಕೊಂಡಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಕಂಪ್ಯಾರಿಸನ್ ಶುರು ಮಾಡ್ತೀವಿ, ಜಡ್ಜ್ ಮಾಡೋಕ್ಕೆ ಶುರು ಮಾಡ್ತೀವಿ. ಓಕೆ ಇದನ್ನು ಹಾಕ್ಕೊಂಡಿದ್ರೆ ಹೀಗೆ, ಅದನ್ನು ಹಾಕ್ಕೊಂಡಿದ್ರೆ ಆ ಥರ ಜನ. ಮತ್ತು ಮೆಂಟಲ್ ನೋಟ್ಸ್ ಬರಿತಾ ಇರ್ತೀವಿ ಅವ್ರ ಬಗ್ಗೆ. ನಾವೇ ಒಂದು ಚಿತ್ರಣನ ಬರೆದು ಅಲ್ಲಿ ಈ ಲೆಕ್ಕಾಚಾರ ನಡೀತಾ ಇದೆ. ಬಟ್ ಮುಖ್ಯವಾಗಿ ಏನು ಗೊತ್ತಾ, ಒಬ್ಬರು ನಿಮ್ಮನ್ನು ಅವ್ರ ಮನೆಗೆ, ಅವರ ಜೀವನದ ಒಂದು ಮೈಲಿಗಲ್ಲು ಅಥವಾ ಮದುವೆ, ಬರ್ಡೇ, ಆ ಥರದ್ದು ಏನೇ ಫಂಕ್ಷನ್ಗಾಗಲಿ ನಿಮ್ಮನ್ನು ಕರೆದಾಗ ಅವರು ನಿಮಗಾಗಿ ಸಮಯ ಕೊಡ್ತಿದ್ದಾರೆ, ಎಫರ್ಟ್ ಹಾಕಿದ್ದಾರೆ ಇದನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ, ಈ ಜಾಗನ ದುಡ್ಡು ಖರ್ಚು ಮಾಡಿದ್ದಾರೆ, ಪ್ರೀತಿ ವಿಶ್ವಾಸ ಇದು ಅವರಿಗೆ ಮುಖ್ಯವಾಗಿತ್ತು. ಆಯಿತಾ, ನೀವೇನಾದರೂ ಈ ಥರ ಮಾಡ್ತಿದ್ದಲ್ಲಿ ದಯವಿಟ್ಟು ಅದಕ್ಕೊಂದು ಬ್ರೇಕ್ ಹಾಕಿ ಮುಂದಿನ ಬಾರಿ ಏನು ಮಾಡ್ಬೋದು, ಖುಷಿಯಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಅವರಿಗೆ ಒಂದೆರಡು ಪ್ರೀತಿ ಮಾತು ಹೇಳಿ ಬನ್ನಿ. ಯಾಕಂದರೆ ಸಮಯದ ಅಭಾವದಲ್ಲಿ ಪ್ರೀತಿ ತೋರಿಸಿ ನಿಮಗೆ ಸಮಯನೂ ಕೊಟ್ಟು ಖರ್ಚು ಮಾಡಿ ಈ ಥರ ನೋಡ್ಕೊಳ್ಳೋರು ಎಲ್ಲರೂ ಇರ್ತಾರೆ. ಇಲ್ಲ ಅಂದರೆ